ಎಷ್ಟೊಂದು ಜನ ಪೇರೆಂಟ್ಸು ಬಂದು ಕಂಪ್ಲೇಂಟ್ ಹೇಳ್ತಾರೆ. ಡಾಕ್ಟ್ರೇ, ನನ್ನ ಮಗುಗೆ 8 ವರ್ಷ ಆಯಿತು, ಇನ್ನೂ ರಾತ್ರಿ ಬೆಡ್ ವೇಟಿಂಗ್ ಮಾಡ್ಕೋತಾನೆ. ಅವನಿಗೆ ಎಷ್ಟು ಹಠ ಅಂತ ಅಂದರೆ, ರಾತ್ರಿ ಮಲಗಿದಾಗ ಎಬ್ಸಿದ್ರು ಎದ್ದೇಳೋದೇ ಇಲ್ಲ. ಅವನಿಗೇನಾದ್ರು ತೊಂದರೆ ಇದೆಯಾ, ಅಥವಾ ಅವ್ನು ಬೇಕಂತ ಮಾಡ್ತಾ ಇದ್ದಾನೆ? ಇದನ್ನೆಲ್ಲ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮಕ್ಕಳು ಕಂಟ್ರೋಲ್ ಇಲ್ಲದೆ ರಾತ್ರಿ ಮೂತ್ರ ಮಾಡ್ಕೊಳ್ಳೋದನ್ನು ನಾವು ನಾಕ್ಟರ್ನಲ್ ಇನ್ಯೂರೆಸಿಸ್ ಅಂತ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತೀವಿ. ಇದು ಕಾಯಿಲೆ ಅನ್ನೋದಕ್ಕಿಂತ ದೇಹದ ಬೆಳವಣಿಗೆಯಲ್ಲಿ ಆಗ್ತಾ ಇರೋ ಒಂದು ನಿಧಾನಗತಿ ಅಂತಲೂ ಹೇಳ್ಬೋದು. ಇನ್ಫ್ಯಾಕ್ಟ್ ಯೂಶ್ವಲಿ ಮಕ್ಕಳು 3 ರಿಂದ 5 ವರ್ಷದೊಳಗಡೆ ಈ ಒಂದು ಮೂತ್ರನ ಕಂಟ್ರೋಲನ್ನು ತಗೋತಾರೆ. ಬಟ್ 5 ವರ್ಷದಲ್ಲಿ 15%, 100ರಲ್ಲಿ 15 ಜನಕ್ಕೆ ಈ ತೊಂದರೆ ಇರ್ಬೋದು. 15 ವರ್ಷದ ತನಕನೂ 1% ಆಫ್ ದ ಪೀಪಲ್ ಈ ತೊಂದರೆ ಇರೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಯಾರಲ್ಲಿ ಈ ತೊಂದರೆ ಕಾಣಿಸ್ಕೊಬಿಡುತ್ತೆ? ನಾನು ಆಗಲೇ ಹೇಳ್ದಂಗೆ ಇದು ಕಾಯಿಲೆ ಅಲ್ಲ, ಇದು ಒಂದು ರೀತಿ ದೇಹದಲ್ಲಿ ಆಗ್ತಾ ಇರುವಂಥ ಒಂದು ನಿಧಾನಗತಿಯ ಬೆಳವಣಿಗೆ ಅಷ್ಟೇ. ಮಕ್ಕಳು ತುಂಬ ಡೀಪಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಅವರಿಗೆ ಮೂತ್ರದ ಸೆನ್ಸೇಷನಿಂದ ಎಚ್ಚರ ಆಗದೆ ಇರ್ಬೋದು. ಅನುವಂಶೀಯವಾಗಿ ಅಥವಾ ಜೆನೆಟಿಕಲಿ ತಂದೆ ತಾಯಿಗೆ ಈ ತೊಂದರೆ ಇದ್ದಲ್ಲಿ ಅವರ ಮಕ್ಕಳಿಗೂ ಕೂಡ ಈ ತೊಂದರೆ ಕಾಣಿಸ್ಕೋಬಹುದು. ಅದ್ರ ಜೊತೆಯಲ್ಲಿ ಕೆಲವೊಬ್ಬರು ತುಂಬ ವಾಟರ್ ಇಂಟೇಕ್, ಲಿಕ್ವಿಡ್ ನೀರನ್ನು ಜಾಸ್ತಿ ಕುಡಿತಾರೆ. ಅದು ಹೆಚ್ಚಾಗಿ ಸಂಜೆ ಹೊತ್ತಲ್ಲಿ ಜಾಸ್ತಿ ನೀರನ್ನು ಕುಡಿತಾ ಇದ್ದರೆ ರಾತ್ರಿ ಮೂತ್ರದ ಪ್ರೊಡಕ್ಷನ್ ಜಾಸ್ತಿಯಾಗಿ ಈ ರೀತಿ ತೊಂದರೆ ಕಾಣಿಸ್ಕೋಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಪ್ರತಿ ಪೇರೆಂಟ್ಸಿಗೆ ಹೇಳೋದು ಏನಂತಂದರೆ, ಇದಕ್ಕೆ ಬರೋದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಆ ಮಕ್ಕಳಲ್ಲಿ ಇದರ ಬಗ್ಗೆ ಮೂಡಿರೋವಂಥ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನನಗೇನೋ ತೊಂದರೆ ಇದೆ ಅಂತ ಆ ಮಕ್ಕಳಲ್ಲಿ ತಲೆಗೆ ಬಂದುಬಿಟ್ರೆ ಈ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ತೊಂದರೆಯಿಂದ ಇದು ಕಾಯಿಲೆಯಾಗಿ ಪರಿಣಾಮ ಆಗೋ ಚಾನ್ಸಸ್ ಇರುತ್ತೆ. ಆ್ಯಸ್ ಪೇರೆಂಟ್ಸ್ ನೀವು ಏನು ಮಾಡಬೇಕು? ಈ ತೊಂದರೆ ಕಾಣಿಸ್ಕೊಂಡ್ರೆ ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವ್ರ ಜೊತೆ ಸಮಾಲೋಚನೆ ನಡೆಸ್ಕೊಳ್ಳಿ. ಜೊತೆಯಲ್ಲಿ ಮಕ್ಕಳಲ್ಲಿ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿ, ಅವ್ರನ್ನ ಬೈಬೇಡಿ, ಯಾರದೇ ಜೊತೆ ಕಂಪೇರ್ ಮಾಡಬೇಡಿ. ಅವರಿಗೆ ಒಂದು ಫಿಕ್ಸ್ಡ್ ಸ್ಲೀಪ್ ಪ್ಯಾಟರ್ನನ್ನು ರೂಢಿಸಿ ಮಾಡ್ಕೊಳಕ್ಕೆ ಹೇಳಿ. ಇದೇ ಟೈಮಿಗೆ ಮಲಗಬೇಕು, ಇದೇ ಟೈಮಲ್ಲಿ ಎದ್ದೇಳಬೇಕು. ಹಾಗೆ ಆ ಟೈಪ್ ಫಿಕ್ಸ್ ಆದಾಗ ಅವರು ಮೂತ್ರವನ್ನು ಮಾಡ್ಕೊಳ್ಳೋ ಟೈಮು ಫಿಕ್ಸ್ ಆಗುತ್ತೆ. ಆ ಟೈಮನ್ನು ಕಂಡುಹಿಡ್ಕೊಂಡು ಅಲಾರಾಮ್ ಥೆರಪಿ ಅಂದರೆ ನೀವು ಅವ್ರನ್ನ ಎಬ್ಬಿಸಿ ರಾತ್ರಿ ಮೂತ್ರ ಮಾಡಿಸಿ. ಒಂದ್ಸಲ ನೀವು ಮೂತ್ರ ಮಾಡಿಸೋದು ಅಭ್ಯಾಸ ಆದಮೇಲೆ ಅವರೇ ಆಮೇಲೆ ಎತ್ಕೋತಾರೆ. ಸಂಜೆ ಹೊತ್ತಲ್ಲಿ ನೀರು ಇಂಟೇಕನ್ನು ಕಡಿಮೆ ಮಾಡಿಸಿ, ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಮಲಗೋದಕ್ಕೆ ಮತ್ತು ಊಟಕ್ಕೆ 2 ಅವರ್ ಗ್ಯಾಪ್ ಕೊಟ್ಬಿಟ್ಟು ಆ 2 ಅವರಲ್ಲಿ ನೀರನ್ನು ಕಡಿಮೆ ಕೊಡಿ. ಹಾಗೇನಾದ್ರು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ. ನಾವು ಯೂರಾಲಜಿಸ್ಟ್ ಆರ್ ಪೀಡಿಯಾಟ್ರಿಷಿಯನ್ ನಿಮಗೆ ಮಾತ್ರೆಗಳನ್ನ ಕೊಡ್ತೀವಿ. ಅದನ್ನು ಟೆಂಪ್ರರಿ ಆಗಿರುತ್ತೆ, ಇಷ್ಟು ದಿನ ಕೊಟ್ಟು ಆಮೇಲೆ ಅದನ್ನು ಸ್ಟಾಪ್ ಮಾಡಿಸ್ತೀವಿ. ಸೊ ಮೇಜರಾಗಿ ಆ ಮಕ್ಕಳಲ್ಲಿ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿಸಿ. ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ, ಇದು ಕಾಯಿಲೆ ಅಲ್ಲ, ಒಂದು ತೊಂದರೆ ಅಷ್ಟೇ. ಇದು ನಿಧಾನವಾಗಿ ಟೈಮ್ ಹೋಗ್ತಾ ಹೋದಂಗೆ ಸರಿಯಾಗುತ್ತೆ. ಯಾವುದೇ ರೀತಿ ಅದೊಂದು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ.